ವಾರ್ತೆಗಳ ಪ್ರಾಯೋಜಕರು ಶ್ರೀ ಕೃಷ್ಣ ಅಕಾಡೆಮಿ PU ಕಾಲೇಜ್. ಓನ್ಲಿ ಸಕ್ಸಸ್, ನಥಿಂಗ್ ಎಲ್ಸ್. COVID-19 infections combat ready campus. Admissions open for 2020-21. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್, ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಸಾರಾ ಬಜಾರ್, ನೇತಾಜಿ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9242830580. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ. Admissions are open. No fashion, no donation. We believe only in quality education. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್, JEE ಮತ್ತು 2020 ದ್ವಿತೀಯ PU ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ನಮಸ್ಕಾರ. ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಒಪೆಕ್ ಕೋವಿಡ್ ವಾರ್ಡ್ಗಳಿಗೆ ನುಗ್ಗಿದ ಹಂದಿಗಳು, ಎಚ್ಚೆತ್ತ ಆಡಳಿತದಿಂದ ಹಂದಿಗಳ ಸಾಗಣೆ, ತ್ಯಾಜ್ಯ ವಿಲೇವಾರಿ ಮಾಡಿ ಸ್ವಚ್ಛತೆ. ಶಾಲೆಗಳನ್ನು ಪ್ರಾರಂಭಿಸುವ ವಿಷಯವಾಗಿ ಸರ್ಕಾರ ಸ್ಪಷ್ಟ ನಿರ್ಧಾರ ಕೈಗೊಳ್ಳಲಿ, ಇಲ್ಲ ಶೂನ್ಯ ಶೈಕ್ಷಣಿಕ ವರ್ಷವೆಂದು ಘೋಷಿಸಲಿ. ರಾಜಾ ಶ್ರೀನಿವಾಸ್. ಕಲ್ಯಾಣ ಕೇಂದ್ರೀಯ ಗಜಾನನ ಸಮಿತಿ ವತಿಯಿಂದ 38ನೇ ಗಜಾನನ ಮೂರ್ತಿಯ ಪ್ರತಿಷ್ಠಾಪನೆ. ನವೋದಯ ಸೆಂಟ್ರಲ್ ಶಾಲೆಯಲ್ಲಿ ದುಬಾರಿ ಶುಲ್ಕ ವಸೂಲಿ ವಿರೋಧಿಸಿ ಪಾಲಕರಿಂದ ಪ್ರತಿಭಟನೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಅಧಿಕ ಶುಲ್ಕ ವಸೂಲಿ ವಿರೋಧಿಸಿ 24ರಂದು ಪ್ರತಿಭಟನೆ. ರಾಜೇಶ್ ಕುಮಾರ್. ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ ಆರ್ಭಟ, 81 ಜನರಲ್ಲಿ ಸೋಂಕು ಪತ್ತೆ. ಕೃಷ್ಣಾ ನದಿಯಲ್ಲಿ ನೀರು ಇಳಿಕೆ, ಶೀಲಹಳ್ಳಿ ಹೂವಿನಹಡಗೆ ಸೇತುವೆ ಸಂಚಾರಕ್ಕೆ ಮುಕ್ತ. ಮಾಜಿ ಶಾಸಕ ಸೈಯದ್ ಯಾಸಿನ್ರಿಂದ ನಗರ ಪ್ರದಕ್ಷಿಣೆ, ಹದಗೆಟ್ಟ ರಸ್ತೆಗಳ ದುರಸ್ತಿಗೆ ಒತ್ತಾಯ. ಮತ್ತು ಮುದ್ಗಲ್ನಲ್ಲಿ ಬಸ್ ಡಿಕ್ಕಿಯಾಗಿ ಮಹಿಳೆ ಸಾವು. ವಾರ್ತೆಗಳ ವಿವರ. ಕೋವಿಡ್ ಆಸ್ಪತ್ರೆಯನ್ನು ಗುರುತಿಸಲಾಗಿರುವ ಒಪೆಕ್ ಆಸ್ಪತ್ರೆ ಹಂದಿಗಳ ತಾಣವಾಗಿರುವುದು ಆಡಳಿತ ನಿರ್ಲಕ್ಷ್ಯಕ್ಕೆ ನಿದರ್ಶನವಾಗಿದೆ. ಇತ್ತೀಚೆಗಷ್ಟೇ ಕಲಬುರಗಿ ಆಸ್ಪತ್ರೆಯಲ್ಲಿ ಹಂದಿಗಳು ವಾಸ ಮಾಡುತ್ತಿರುವುದು ಸುದ್ದಿಯಾಗಿತ್ತು. ಆದರೆ ಒಪೆಕ್ ಆಸ್ಪತ್ರೆ ಕೋವಿಡ್ ವಾರ್ಡಿನ ಒಳಗೆ ಬಂದು ಹಂದಿಗಳು ತಿರುಗಾಡುವುದು ಆತಂಕ ಸೃಷ್ಟಿಯಾಗಿದೆ. ಕೋವಿಡ್ ಆಸ್ಪತ್ರೆ ಎಂದು ಗುರುತಿಸಲಾಗಿರುವ ಒಪೆಕ್ ಆಸ್ಪತ್ರೆ ಹಂದಿಗಳ ತಾಣವಾಗಿರುವುದು ಆಡಳಿತ ನಿರ್ಲಕ್ಷ್ಯಕ್ಕೆ ನಿದರ್ಶನವಾಗಿದೆ. ಇತ್ತೀಚೆಗಷ್ಟೇ ಕಲಬುರಗಿ ಆಸ್ಪತ್ರೆಗಳಲ್ಲಿ ಹಂದಿಗಳು ವಾಸ ಮಾಡುತ್ತಿರುವುದು ಸುದ್ದಿಯಾಗಿತ್ತು. ಅದೀಗ ಒಪೆಕ್ ಆಸ್ಪತ್ರೆ ಕೋವಿಡ್ ವಾರ್ಡಿನ ಒಳಗೆ ಬಂದು ಹಂದಿಗಳು ತಿರುಗಾಡುತ್ತಿರುವುದು ಆತಂಕವನ್ನು ಸೃಷ್ಟಿಸಿದೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ತಜ್ಞರ ಸಮಿತಿ ಇತ್ತೀಚೆಗೆ ನವೋದಯ, ರಿಮ್ಸ್ ಮತ್ತು ಒಪೆಕ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ 2 ದಿನ ಕಳೆಯುವಷ್ಟರಲ್ಲಿಯೇ ಹಂದಿಗಳು ಆಸ್ಪತ್ರೆ ವಾರ್ಡಿನಲ್ಲಿ ಸಂಚರಿಸುತ್ತಿರುವುದು ಆಡಳಿತ ವೈಫಲ್ಯಕ್ಕೆ ನಿದರ್ಶನವಾಗಿದೆ. ವೈದ್ಯಕೀಯ ತ್ಯಾಜ್ಯ ಸಂಗ್ರಹವಿರುವ ಕಟ್ಟಡ ಮೂಲೆಯೊಳಗೆ ಹಂದಿ ಬಂದರೂ ಕೇಳುವವರು ಇಲ್ಲದಂತಾಗಿದೆ. ಈಗಾಗಲೇ ಸೋಂಕಿತರಿಂದ ಸೋಂಕು ವಿಸ್ತಾರವಾಗುತ್ತಿರುವಾಗ ಹಂದಿಗಳು, ನಾಯಿಗಳು ಸಹ ಆಸ್ಪತ್ರೆಯೊಳಗೆ ಬರುವಂತಾಗಿರುವ ಭಯವನ್ನು ಸೃಷ್ಟಿಸಿದಂತಾಗಿದೆ.
ಹಂದಿಗಳು ಇರುವ ಕಡೆಯೇ ಜನರು ಚಿಕಿತ್ಸೆ ಪಡೆಯುವಂತಾಗಿದೆ. ಕೂಡಲೇ ಜಿಲ್ಲಾಡಳಿತ ಮತ್ತು ಒಪೆಕ್ ಆಡಳಿತ ಎಚ್ಚರಿಕೆಗೊಳ್ಳುವ ಮೂಲಕ ಹಂದಿಗಳ ಕಾಟಕ್ಕೆ ನಿಯಂತ್ರಿಸಬೇಕಿದೆ. ಒಪೆಕ್ ಆಸ್ಪತ್ರೆಯಲ್ಲಿ ಹಂದಿಗಳ ವಾತಾವರಣವಾಗಿರುವ ಮಾಹಿತಿ ಬಹಿರಂಗವಾಗುತ್ತಲೇ ಎಚ್ಚೆತ್ತುಕೊಂಡಿರುವ ಜಿಲ್ಲಾಡಳಿತ ಒಪೆಕ್ ಸಿಬ್ಬಂದಿಗಳಿಗೆ ಸೂಚನೆ ನೀಡಿ ಹಂದಿಗಳ ತೆರವು ಕಾರ್ಯಾಚರಣೆ ಪ್ರಾರಂಭಿಸಿದೆ. ಹಂದಿಗಳು ಆಸ್ಪತ್ರೆ ಒಳಗೆ ಬಾರದಂತೆ ತಡೆಯಲು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಯನ್ನು ನೋಡಲ್ ಅಧಿಕಾರಿಯಾಗಿ ನಿಯುಕ್ತಿಗೊಳಿಸಲಾಗಿದ್ದ ರಿಮ್ಸ್, ಒಪೆಕ್ ಹಾಗೂ ಜಿಲ್ಲಾಡಳಿತ ಮಧ್ಯೆ ಸಮನ್ವಯತೆ ಸಾಧಿಸಲು ಸೂಚಿಸಲಾಗಿದ್ದು, ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಿಸಿ ಸ್ವಚ್ಛತೆ ನಿಯಂತ್ರಿಸಲು ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಒಪೆಕ್ ರಿಮ್ಸ್ ವಾರ್ಡ್ಗಳ ಸ್ವಚ್ಛತಾ ಕಾರ್ಯ ಪ್ರಾರಂಭಿಸಲಾಗಿದೆ. ಹಂದಿಗಳನ್ನು ಆಸ್ಪತ್ರೆ ಆವರಣದಿಂದ ಸಾಗಿಸಲಾಗಿದೆ. ಆರೋಗ್ಯ ತ್ಯಾಜ್ಯವನ್ನು ತೆರವುಗೊಳಿಸಲಾಗಿದೆ. ಕೇಂದ್ರ ಸರ್ಕಾರ ಸೆಪ್ಟೆಂಬರ್ನಲ್ಲಿ ಶಾಲೆಗಳನ್ನು ಪ್ರಾರಂಭಿಸಲು ಅನುಮತಿ ನೀಡಿದ್ದು, ರಾಜ್ಯ ಸರ್ಕಾರ ಶಾಲೆಗಳನ್ನು ಪ್ರಾರಂಭಿಸಲು ಮೀನಾಮೇಷ ಎಣಿಸುತ್ತಿದೆ. ಸ್ಪಷ್ಟತೆ ಇಲ್ಲದಂತಾಗಿದೆ. ಸರ್ಕಾರ ಶಾಲೆಗಳನ್ನು ಪ್ರಾರಂಭಿಸಬೇಕು, ಇಲ್ಲ ಶೂನ್ಯ ಶೈಕ್ಷಣಿಕವೆಂದು ಘೋಷಿಸಬೇಕೆಂದು ಖಾಸಗಿ ಅನುದಾನ ರಹಿತ ಆಡಳಿತ ಮಂಡಳಿ ಒಕ್ಕೂಟದ ಅಧ್ಯಕ್ಷ ರಾಜಾ ಶ್ರೀನಿವಾಸ್ ಹೇಳಿದರು. ಕೇಂದ್ರ ಸರ್ಕಾರ ಸೆಪ್ಟೆಂಬರ್ನಲ್ಲಿ ಶಾಲೆಗಳನ್ನು ಪ್ರಾರಂಭಿಸಲು ಅನುಮತಿ ನೀಡಿದ್ದು, ರಾಜ್ಯ ಸರ್ಕಾರ ಶಾಲೆಗಳನ್ನು ಪ್ರಾರಂಭಿಸಲು ಮೀನಾಮೇಷ ಎಣಿಸುತ್ತಿದ್ದು, ಸ್ಪಷ್ಟತೆ ಇಲ್ಲದಂತಾಗಿದೆ. ಸರ್ಕಾರ ಶಾಲೆಗಳನ್ನು ಪ್ರಾರಂಭಿಸಬೇಕು, ಇಲ್ಲ ಶೂನ್ಯ ಶೈಕ್ಷಣಿಕ ವರ್ಷವೆಂದಾದರೂ ಘೋಷಿಸಬೇಕು ಎಂದು ಖಾಸಗಿ ಅನುದಾನ ರಹಿತ ಆಡಳಿತ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷ ರಾಜಾ ಶ್ರೀನಿವಾಸ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶೈಕ್ಷಣಿಕ ವರ್ಷ 3 ತಿಂಗಳು ಕಳೆದು ಹೋಗಿದೆ. ಶಾಲೆಗಳನ್ನು ಪುನರಾರಂಭಿಸುವ ಕುರಿತಾಗಿ ಶಿಕ್ಷಣ ಸಚಿವರು ಸ್ಪಷ್ಟ ನಿರ್ಧಾರ ಕೈಗೊಳ್ಳದೇ ಇರುವುದರಿಂದ ಪಾಲಕರು, ವಿದ್ಯಾರ್ಥಿಗಳು ಗೊಂದಲಕ್ಕೆ ಸಿಲುಕುವಂತಾಗಿದೆ. ಶಾಲೆಗಳು ಪ್ರಾರಂಭವಾಗದೇ ಇರುವುದರಿಂದ ಖಾಸಗಿ ಶಾಲೆಗಳು ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗುವಂತಾಗಿದೆ. ಮಕ್ಕಳಿಂದ ಶುಲ್ಕ ವಸೂಲಿ ಮಾಡದಂತೆ ನಿರ್ಬಂಧಿಸಿರುವ ಸರ್ಕಾರ ಕ್ರಮದಿಂದ ಶಾಲಾ ವಾಹನ ಕಂತು, ಕೆಲ ಶಾಲೆಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿರುವುದರಿಂದ ಬಾಡಿಗೆ ಸಿಬ್ಬಂದಿಗಳ ವೇತನ, ಭವಿಷ್ಯ ನಿಧಿ, ಇಪಿಎಫ್ ಹಣ ಕಟ್ಟಲು ಆಗದೇ ಇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೂನ್ಯ ಶೈಕ್ಷಣಿಕ ವರ್ಷವೆಂದು ಘೋಷಿಸಿದರೆ ಸಿಬ್ಬಂದಿಗಳನ್ನು ವಜಾ ಮಾಡಿಯಾದರೂ ಆರ್ಥಿಕ ಹೊರೆಯನ್ನು ಸರಿತೂಗಿಸಲು ಸಾಧ್ಯವಾಗುತ್ತದೆ. ಸಾಲ ಮರುಪಾವತಿ ಅವಧಿಯನ್ನು ವಿಸ್ತರಿಸುವಂತೆ ಆಗ್ರಹಿಸಿದರು. ಸರ್ಕಾರ ಕೂಲಿ ಕಾರ್ಮಿಕರು ಹಾಗೂ ಇತರರಿಗೆ ಆರ್ಥಿಕ ಪ್ರೋತ್ಸಾಹ ಯೋಜನೆ ಘೋಷಿಸಿ, ಆದರೆ ಖಾಸಗಿ ಶಾಲಾ ಸಿಬ್ಬಂದಿಗಳ ನೆರವಿಗೆ ಧಾವಿಸಿಲ್ಲ. ಅಲ್ಲದೆ ಆರ್ಟಿಇ ಶುಲ್ಕ ಮರುಪಾವತಿಯು ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಕೂಡಲೇ ಬಾಕಿ ಹಣವನ್ನು ಪಾವತಿಸಬೇಕೆಂದರು. ನಾವೇನಾದ್ರೂ ಮೆಸೇಜ್ ಕಳಿಸಿದ್ರೆ ಶಾಲೆಗಳು ಪ್ರಾರಂಭ ಆಗ್ತದೆ, ನೀವು ಫೀಸ್ ಕಟ್ಟಂತ ಪಾಲಕರಿಗೆ ಮೆಸೇಜ್ ಮಾಡಿದ್ರೆ ಇಂಥ ಶಾಲೆಗಳವರು ಫೀಸ್ ಕಟ್ಟಂತ ಒತ್ತಾಯ ಮಾಡ್ತಿದ್ದಾರೆ ಪತ್ರಿಕಾ ಮಾಧ್ಯಮಗಳ ಮುಂದೆ. ಅಲ್ಲಿ ಪಾಲಕರು ಅದನ್ನ ದೊಡ್ಡ ಮಟ್ಟದಲ್ಲಿ ಅಪಪ್ರಚಾರ ಮಾಡ್ತಕ್ಕಂಥ ಅವಕಾಶ ಇದೆ. ನಾವು ಶಾಲೆಗಳನ್ನು ಉಳಿಸಿಕೊಳ್ಳಬೇಕು, ಶಿಕ್ಷಕ ವೃಂದವನ್ನು ಉಳಿಸಿಕೊಳ್ಳಬೇಕು ಮತ್ತು ಮಕ್ಕಳನ್ನು ಉಳಿಸಿಕೊಳ್ಳಬೇಕು. ಆ ದೃಷ್ಟಿಯಿಂದ ಈ ಅತ್ಯಂತ ಪ್ರಮುಖ ಅಂಶಗಳನ್ನು ಸರ್ಕಾರದ ಮನೆಗೆ ತರಬೇಕಾಗಿದೆ. ನೀವು ಸರ್ಕಾರ ಒಂದೊಂದು ಶಾಲೆಗಳನ್ನು ಪ್ರಾರಂಭ ಮಾಡಿ ಅಥವಾ ಶೂನ್ಯ ವರ್ಷಗಳನ್ನು ಘೋಷಣೆ ಮಾಡಬೇಕಂದ್ರೆ ನಮ್ಮ ಒಕ್ಕೂಟದ ಒತ್ತಾಯ, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಒತ್ತಾಯ. ಆ ದೃಷ್ಟಿಯಿಂದ ಸರ್ಕಾರ ಇದರಲ್ಲಿ ಈ ನಿಟ್ಟಿನಲ್ಲಿ ನಿರ್ಧಾರ ಮಾಡಬೇಕು. ಜೊತೆಗೆ ಈಗಾಗಲೇ ಸರ್ಕಾರವು ಅನುದಾನ ಮತ್ತು ಸರ್ಕಾರಿ ಶಾಲೆಗಳಿಗೆ ವಟಾರ ಶಾಲೆ ವಿದ್ಯಾಗಮನದಲ್ಲಿ ಮಾಡ್ತಾ ಇದೆ. ಬಹಳ ಸಂತೋಷ. ಸರ್ಕಾರಿ ಮಕ್ಕಳಿಗೆ ಶಿಕ್ಷಕರು ತಾವೇ ಶಾಲೆ ಕೊಡ್ತಾ ಇದ್ದಾರೆ. ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಶಿಕ್ಷಕರನ್ನ ಮನೆಯಲ್ಲಿ ಕೂರಿಸಬಾರದು, ಕೂರಿಸಲು ಶಾಲೆ ಕೊಡಬಾರ್ದಂದ್ರೆ ನಾವು ಹೊರಗಡೆ ಕರ್ಕೊಂಡು ಬರಬೇಕಾದ ದೃಷ್ಟಿಯಿಂದ ಅವರಿಗೆ ಹಲವಾರು ಕಾರ್ಯಕ್ರಮಗಳನ್ನ ನಿರ್ವಹಿಸಿ ಹೊರಗೆ ಮಕ್ಕಳ ಎಲ್ಲಿದ್ದಾರೋ ಅಲ್ಲಿಯೇ ಹೋಗಿ ಪಾಠ ಮಾಡಬೇಕು, ಅವರಿಗೆ ಜ್ಞಾನವನ್ನು ಕೊಡಬೇಕು, ಅವ್ರ ಜೊತೆ ಮಾತಾಡಬೇಕು, ಚರ್ಚೆ ಮಾಡತಕ್ಕಂಥ ವಿಷಯಗಳನ್ನ ತಾವೇ ಮಾಡ್ತಾ ಇದ್ರು. ಬಹಳ ಸಂತೋಷ. ಆದ್ರೆ ಇಲ್ಲಿ ಅತ್ಯಂತ ಪ್ರಮುಖವಾಗಿ ಖಾಸಗಿ ಶಾಲಾ ವಿದ್ಯಾರ್ಥಿಗಳನ್ನ, ಶಿಕ್ಷಣ ಸಂಸ್ಥೆಗಳನ್ನ, ಶಿಕ್ಷಕರನ್ನ ನಾವು ನೇರವಾಗಿ ನಿರ್ಲಕ್ಷ್ಯ ಮಾಡ್ತಿದ್ದೀರಿ. ತಾವು ನಮ್ಮ ಕಡೆ ಯಾವುದೇ ಗಮನವನ್ನು ಕೊಡ್ತಾ ಇಲ್ಲ, ಯಾವುದೇ ಪ್ಯಾಕೇಜ್ ಘೋಷಣೆ ಮಾಡ್ತಾ ಇಲ್ಲ, ನಮ್ಗೆ ಯಾವುದೇ ಸಹಾಯ ಸಹಕಾರ ನೀಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಶಿಕ್ಷಣ ಸಂಸ್ಥೆಗಳನ್ನು ಯಾಕೆ ನಡೆಸಬೇಕು? ಇಂಥ ಹಲವಾರು ಗಂಭೀರವಾದ ಸಮಸ್ಯೆಗಳನ್ನು ನಾವು ಇವತ್ತು ಪತ್ರಿಕಾ ಗೋಚರ ನಡೆದಿದ್ದೇವೆ. ಈ ಪತ್ರಿಕಾ ಗೋಚರ ಮೂಲಕ ನಾನು ಹಲವಾರು ಅಂಶಗಳನ್ನು ತಮ್ಮ ನೀಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಶಾಲಾ ಮೊದಲನೇ ಪಾಯಿಂಟ್, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಭೇಟಿ ಮಾಡ್ತಕ್ಕಂಥ ಒಂದು ಮೊದಲನೇ ಪಾಯಿಂಟ್, ಶೂನ್ಯ ಶೈಕ್ಷಣಿಕ ವರ್ಷ ಘೋಷಣೆ ಮಾಡಿ ಇಲ್ಲ ಸರ್ಕಾರ ಶಾಲೆಗಳನ್ನು ಪ್ರಾರಂಭ ಮಾಡಿ. ಒಂದನೇದು. ಎರಡನೇದು, ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಹಲವಾರು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದ್ದಾರೆ. ಕಾರ್ಮಿಕರಿಗೆ, ಆಟೋ ಚಾಲಕರಿಗೆ ಅಥವಾ ಇಂತರ ಹಲವಾರು ದಿನಗೂಲಿ ಮಾಡ್ತಕ್ಕಂಥವರಿಗೆ ಎಲ್ಲರಿಗೂ ಪ್ಯಾಕೇಜ್ ಮಾಡಿದೆ. ಆದ್ರೆ ನಮ್ಮ ಶಿಕ್ಷಕರಿಗೆ, ನಮ್ಮ ಸುಮಾರು 10-12-20 ಶಿಕ್ಷಕರು ಅವರ ಸ್ಥಿತಿಗೆ ಬಂದಿದ್ದಾರೆ. ಬೀದಿಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಸ್ಥಿತಿಗೆ ಬಂದಿದ್ದಾರೆ. ದಯವಿಟ್ಟು ಅವರನ್ನು ಗಮನಿಸಿ, ಅವ್ರಿಗೆ ಏನಾದರೂ ಪ್ಯಾಕೇಜ್ ಘೋಷಣೆ ಮಾಡಲಿಕ್ಕೆ ನಾವು ಈ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಂತ ನಮ್ಮ ಸರ್ಕಾರವನ್ನು ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತೇವೆ. ಜೊತೆಗೆ ಶಾಲಾ ಕಾಲೇಜುಗಳ
ಏನು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಶಿಕ್ಷಕೇತರ ಒಂದಕ್ಕೆ EPF ಮತ್ತು ESIC ಇವುಗಳನ್ನ ನಾವು ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ವಂತಿಗೆ ಏನಿದೆ ನಮ್ಮ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ನಮ್ಮ ವಂತಿಗೆ 4.75% ಸ್ಯಾಲರಿ 4.75% ನಾವು ಕಟ್ಟಬೇಕು. ESIC ಶಿಕ್ಷಕರ ವಂತಿಗೆ 1.75% ನಾವು ಕಟ್ಟಬೇಕು. ಈ 6.5 ಏನು ಟೋಟಲ್ ವಂತಿಗೆ ಜಮಾ ಆಗ್ತದೆ ಅವರ ಸ್ಯಾಲರಿ ಸಂಬಂಧಪಟ್ಟಂತೆ ಅದು ಸರ್ಕಾರದ ನಿಧಿಗೆ ಹೋಗ್ತದೆ. ಸರ್ಕಾರದವರು ಅವರಿಗೆ ಸಾಂದರ್ಭಿಕವಾಗಿ ಆಕ್ಸಿಡೆಂಟಲ್ ಬೆನಿಫಿಟ್ಸ್ ಆಗಲಿ, ಹಾಸ್ಪಿಟಲ್ಸ್ ಆಗಲಿ ಅಥವಾ ತುರ್ತು ಸಂದರ್ಭಗಳಲ್ಲಿ ಅವರಿಗೆ ಸಹಾಯ ಮಾಡತಕ್ಕಂಥ ಒಂದು ಯೋಜನೆ ಇದೆ. ಆ ಯೋಜನೆಗೆ ನಾವು ಶಿಕ್ಷಕರಿಗೆ ಏನು 4.75 EPF ESIC ಕಟ್ಟಬೇಕಲ್ಲ ಅದು ಕಟ್ಟಲಿಕ್ಕೂ ಆಗ್ತಾ ಇಲ್ಲ. ನಮ್ಮಲ್ಲಿ ದುಡ್ಡಿಲ್ಲ. ನಮ್ಮ ಸಂಸ್ಥೆಗಳು ಸುಮಾರು 6 ರಿಂದ 7 ತಿಂಗಳಾಯ್ತು. ಯಾವ ರೀತಿ ನಾವು ಮೇಂಟೈನ್ ಮಾಡ್ತಕ್ಕಂಥ ನಮಗೆ ಬಹಳ ಗೊಂದಲ ಆಗಿದೆ. ಒಂದಲ್ಲಿ ಆ ಶಿಕ್ಷಕರನ್ನ ನಾವೇನು ವಜಾ ಮಾಡ್ಬೇಕಾ, ವಜಾ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಶಿಕ್ಷಣ ಸಂಸ್ಥೆಗಳ ಕಟ್ಟುವಲ್ಲಿ ಅವರು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ಸಂಸ್ಥೆಗಳು ಇವತ್ತು ನಿಂತ ಬಂದ್ರೆ ನಮ್ಮ ಶಿಕ್ಷಕ ವೃಂದವೇ ನಮ್ಗೆ ಅತ್ಯಂತ ಪ್ರಮುಖವಾದಂತಹ ಭದ್ರ ಬುನಾದಿ ಕೆಲಸ ಮಾಡಿದೆ. ಆ ದೃಷ್ಟಿಯಿಂದ ಅವ್ರು ನೆಗಲಿಕ್ಕೂ ಆಗ್ತಿಲ್ಲ, ಅವ್ರನ್ನ ನಾವು ಸಂಭಾಳಿಸಲಿಕ್ಕೂ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಜೊತೆಗೆ ಕಟ್ಟಡದ ಸಂಸ್ಥೆಗಳ ಕಟ್ಟಡಗಳ ಬಾಡಿಗೆ ಮತ್ತು ವಿವಿಧ ಹಲವಾರು ನಾವೇನು ವಂತಿಗೆಗಳನ್ನು ಕಟ್ಟಬೇಕು. ಆ ವಿಷಯದಲ್ಲಿ ಪ್ರತಿ ಸಲ ನಮ್ಮ ಮಾರ್ಚ್ನಿಂದ ಸರ್ಕಾರ 3 ತಿಂಗಳಿಗೊಂದ್ಸಲ ಮುಂದಾಗ್ತಾ ಇದೆ. ವಂತಿಗೆಗಳನ್ನ ಬ್ಯಾಂಕ್ ಅವರು ಕೇಳಬೇಡಿ, 3 ತಿಂಗಳ ಕನ್ಸೆಷನ್ ಕೊಟ್ಟು ಅಂತ ಕೇಳ್ತಾ ಇದ್ರು. 3 ತಿಂಗಳಾದ್ರೂ ಇನ್ನೊಂದು 3 ತಿಂಗಳು ಮಾಡಿದ್ರು. ಅದು ಆಗಸ್ಟ್ 31ಕ್ಕೆ ಮುಗಿತಾ ಇದೆ. ಏನು ಕನ್ಸೆಷನ್ ಕೊಟ್ಟಿದ್ರು ರಿಯಾಯಿತಿ ಬ್ಯಾಂಕ್ಗಳಿಂದ ಆಗಿರ್ಬೋದು, ಸಾಲಗಾರರಿಂದ ಆಗಿರ್ಬೋದು, ಮಾರಿಟೋರಿಯಂ ಅವಧಿಯನ್ನ ಇನ್ನ ಒಂದು 6 ತಿಂಗಳವರೆಗೆ ವಿಸ್ತರಿಸಿ. ನಮಗೆ ಬಸ್ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ, ಬಸ್ನ ವಂತಿಗೆಯನ್ನು ಕಟ್ಟಕ್ಕೆ ಆಗ್ತಿಲ್ಲ, ಬಿಲ್ಡಿಂಗ್ ವಂತಿಗೆಯನ್ನು ಅದನ್ನು ಸರ್ಕಾರದವರು ಗಮನಿಸಿ ಇನ್ನೂ 3 ತಿಂಗಳು 6 ತಿಂಗಳು ಮುಂದಕ್ಕಾಗಿದ್ರೆ ನಮ್ಗೆ ಸ್ವಲ್ಪ ಆರ್ಥಿಕವಾಗಿ ಏನಾದ್ರು ಕಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತದ್ರಿಂದ ಇದೊಂದು ಮನವಿ ಮಾಡ್ತಾ ಇದ್ದೇವೆ. ಜೊತೆಗೆ RTE ಅಡಿಯಲ್ಲಿ ಈಗಾಗಲೇ ಹಲವಾರು ಅಡ್ಮಿಷನ್ಗಳಾಗಿವೆ. 19 ರಿಲೀಸ್ ಆಗಿದೆ. 2ನೇ ಕಂತಿಗೆ ಇನ್ನೂ ಅಮೌಂಟ್ ಬಂದಿಲ್ಲ. ಇದನ್ನ ಸರ್ಕಾರ ಆದಷ್ಟು ಬೇಗನೆ ರಿಲೀಸ್ ಮಾಡಿ ನಮಗೆ ಆರ್ಥಿಕವಾಗಿ ಸಬಲರಾಗುವ ದೃಷ್ಟಿಯಿಂದ ನಿಮ್ಗೆ ನಿಮ್ಮ ಮಕ್ಕಳನ್ನ ಈಗ ಸರ್ಕಾರದಿಂದ ಏನು ಆಯ್ಕೆಯಾಗಿ ನಮ್ಮಲ್ಲಿ 1 ವರ್ಷದಿಂದ ಓದಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಇನ್ನೂ ಅಮೌಂಟ್ ಕೊಡ್ತೀನಿ ಸೆಕೆಂಡ್ ಇನ್ಸ್ಟಾಲ್. ದಯವಿಟ್ಟು ಅದನ್ನು ಸಹ ಬೇಗ ಕೊಡಬೇಕಂತ ಸಂದರ್ಭದಲ್ಲಿ ಖಾಸಗಿ ಶಾಲಾ ಒಕ್ಕೂಟದ ನಗರ ಅಧ್ಯಕ್ಷ SK ನಾಗಿರೆಡ್ಡಿ ಮಾತನಾಡಿ, ಕೊರೋನಾ ಹಿನ್ನೆಲೆಯಲ್ಲಿ ಉಂಟಾಗಿರುವ ಶಾಲಾ ಪ್ರಾರಂಭಿಸುವ ಕುರಿತು ಸರ್ಕಾರ ಗೊಂದಲಗಳನ್ನು ಸೃಷ್ಟಿಸಿದೆ. ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸಲು ಅವಕಾಶ ನೀಡಿದೆ. ಸರ್ಕಾರಿ ಶಾಲೆಗಳಿಗೆ ಮಾತ್ರ ವಿದ್ಯಾಗಮ ಯೋಜನೆ ರೂಪಿಸಿ ಖಾಸಗಿ ಶಾಲೆಗಳನ್ನು ಹೊರಗಿಟ್ಟಿದೆ. ಪಾಲಕರು ಪುಸ್ತಕ ಖರೀದಿಸುವಂತೆ ಹೇಳುತ್ತಿದೆ. ಆದರೆ ಶಾಲೆಗಳು ಪ್ರಾರಂಭವಾಗದೆ ಪುಸ್ತಕ ಖರೀದಿಗೆ ಪಾಲಕರು ಮುಂದಾಗುತ್ತಿಲ್ಲ. ಬಾಕಿ ಇರುವ ಶುಲ್ಕ ವಸೂಲಿಯೂ ಸಾಧ್ಯವಾಗುತ್ತಿಲ್ಲ. ಶಾಲಾ ಪ್ರಾರಂಭದ ಕುರಿತು ಶಿಕ್ಷಣ ಸಚಿವರು ಸ್ಪಷ್ಟ ನಿರ್ಧಾರ ಪ್ರಕಟಿಸಬೇಕು, ಇಲ್ಲ ಶೂನ್ಯ ಶೈಕ್ಷಣಿಕ ವರ್ಷ ಎಂದಾದರೂ ಘೋಷಿಸಬೇಕು ಎಂದರು. ಈಗ ನಮಗೆ ಕುತ್ತಿಗೆ ಹಿಡಿದದ ಅಂದ್ರೆ ನಮಗೆ ಶಾಲೆಗಳು ತೆರಿಬೇಕು ಅಂತ ಹೇಳಿದ್ರೆ ತರ್ಕತ್ತೀವಿ. ನಮಗೆ ಆರೋಗ್ಯದ ಪರಿಸ್ಥಿತಿ ನಾವು ಒಪ್ಕೊಂತೀವಿ. ನಾವು ಆರೋಗ್ಯದ ಪರಿಸ್ಥಿತಿ ನಾವು ಒಪ್ಕೊಂತೀವಿ. ನಾವು ತೆರಿಬೇಕು ಅಂತ ಎಲ್ಲಿ ಹೇಳ್ತಾ ಇಲ್ಲ. ಸರ್ಕಾರ ಯಾವತ್ತು ತೀರ್ಮಾನ ಮಾಡಿದ್ರು ತೀರ್ಮಾನ ಮಾಡ್ಲಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಕೇಂದ್ರ ಸರ್ಕಾರ ಕರ್ಕೊಳ್ರಿ ಅಂತ ಕೇಳಿದಾಗ ರಾಜ್ಯ ಸರ್ಕಾರದವರು ಅದನ್ನ ತಳ್ಳಿ ಹಾಕ್ತಾ ಇದ್ದಾರೆ. ಅಂದ್ರೆ ಸೆಪ್ಟೆಂಬರ್ ಇಲ್ಲ, ಇನ್ನು ಅಕ್ಟೋಬರ್ ದಿನ ನಿಗದಿ ಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಕ್ಕೂಟದ ಪದಾಧಿಕಾರಿಗಳಾದ ರಾಮಾಂಜನೇಯಲು, G. ರವಿ, ಮನ್ಸ್ಲಾಪುರ್, M. ಶೇಖರ್, ಚಂದ್ರಮೋಹನ್ ರೆಡ್ಡಿ, ವೆಂಕಟೇಶ್ ಸೇರಿದಂತೆ ಇನ್ನಿತರರು ಇದ್ದರು. ಕಲ್ಯಾಣಿ ಕೇಂದ್ರ ಸಮಿತಿ ಗಜಾನ ವತಿಯಿಂದ ರಾಯಚೂರು ಹೃದಯ ಭಾಗದಲ್ಲಿರುವ ತೀನ್ಕಂದಿ ವೃತ್ತದ ಬಳಿ ಗಜಾನನವನ್ನು ಅತಿ ವಿಜೃಂಭಣೆಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ರಾಯಚೂರು ನಗರದ ಐತಿಹಾಸಿಕ ಕಲ್ಯಾಣಿ ಗಜಾನನವು 38 ವರ್ಷದ ಗಜಾನನ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ವರ್ಷ ಮಹಾಮಾರಿ ಕೊರೋನಾದಿಂದಾಗಿ ಸರಳವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಆಚರಿಸಲಾಗಿದ್ದು, ಜನರು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವ ಮೂಲಕ ದೇವರ ಆಶೀರ್ವಾದ ಕೃಪೆಗೆ ಪಾತ್ರರಾಗಲೆಂದು ಕೇಳಿಕೊಂಡರು.
सुवर्ण दिव्य मंत्र पुष्पांजलि समर्पयामि आत्मप्रतिष्ठां राजे अक्षतां समर्पयामि गोविंद भावदेवताभ्यो नमः हरिनाम स्नानं समर्पयामि ओम आप्याय सुखमे विश्वरत्नम अमृतम ओम समर्पयामि गणपति बप्पा सर ओम गणानान्त्वा गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणां सिद्धि बुद्धि सहित सांगं सपरिवारं सायुधं सशक्यं महागणपतिं प्रतिष्ठापयामि कड़े ಒಬ್ಬರು ಹತ್ತಬೇಕು मधुवर्गं समर्पयामि धूपमार्गापयामि सावर प्रत्यक्ष दीपं दर्शयामि कदली परमहानैवेद्यं निवेदयामि ओम आदेवताभ्यो नमः ಅಲ್ಲೇ ಬಾಳೆಹಣ್ಣು ಹಚ್ಚಿಬಿಡ ಆ ಹಣ್ಣಿಗೆ ಕೆಳಗಿಡ್ರಿ ಆ ಹಣ್ಣಿಗೆ ನೀರು ಸುತ್ತಬೇಕು ಹೌದು ಆ ಹಣ್ಣಿಗೆ ಹಿಂದೆ ಮಾಡ್ಸಪ್ಪ ओम समर्पयामि ओम समर्पयामि राजाय प्रसन्न हरे नमः प्रणवत्य परमात्मा देवता देवी गायत्री प्राणायाम ओम दिन ओम तम भर्गो देवते ब्रह्म पूर्वोत्तर आज ब्रह्मणि निर्जवरात्रि अस्माकं साक्षु मानव क्षेम स्थैर्य धैर्य भद्रं पक्षे माख्य विरजत्तातस्ते रंगैतस्ति वागस्तनमे विषयमदेवैतम् यदायो महागणपतिदेवताभ्यो नमः आरतिं समर्पयामि
अक्षतां समर्पयामि समस्त राजोपचारार्थे अक्षतां समर्पयामि अक्षता महागणपति देवताभ्यो नमः समस्त राजोपचारार्थे अक्षतां समर्पयामि तदनन्तरे ರಾಯಚೂರು ನಗರದ ಐತಿಹಾಸಿಕ ಕಲಾನೆ ಗಜಾನನವು 38 ವರ್ಷದ ಗಜಾನನ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ವರ್ಷವು ಮಹಾಮಾರಿ ಕೊರೋನಾದಿಂದಾಗಿ ಸರಳವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಆಚರಿಸಲಾಗಿದ್ದು, ಜನರು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವ ಮೂಲಕ ದೇವರ ಆಶೀರ್ವಾದ ಕೃಪೆಗೆ ಪಾತ್ರರಾಗಲೆಂದು ಕೇಳಿಕೊಂಡರು. ಪ್ರಸಿದ್ಧವಾದ ವಿನಾಯಕ ಚೌತಿ, ಗಣೇಶ ಚೌತಿ ನಾವೆಲ್ಲರೂ ಆಚರಣೆ ಮಾಡ್ತೀವಿ. ಇದು ದೀನ್ಕಂದಿಲ್ ಒಂದು 38ನೇ ವರ್ಷದ್ದು. ಇದು ಈ ವರ್ಷ ಕೊರೋನಾ ಮಹಾಮಾರಿನಿಂದ ಎಲ್ಲರೂ ಸರಳವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆ ದೇವರಲ್ಲಿ ಮತ್ತೆ ವಿಘ್ನೇಶ್ವರ ಹತ್ರ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಈ ಒಂದು ಮಹಾಮಾರಿನಿಂದ ಆರೋಗ್ಯದಿಂದ ಹೊರಗೆ ಬರಬೇಕು ಅಂತೇಳಿ ಆ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಆ ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತೇಳಿ ನಾನು ಮಾತಾಡ್ತಿದ್ದೇನೆ. ಶ್ರೀನಿವಾಸ್ ಪತಂಗಿ ಅವರು ಮಾತನಾಡುತ್ತಾ 38ನೇ ವರ್ಷದ ಗಜಾನನ ಪ್ರತಿಷ್ಠಾಪನವಾಗಿದ್ದು, ನಮಗೆ ಹಲವು ವರ್ಷಗಳಿಂದ ಜಗನ್ನಾಥ್ ಕುಲಕರ್ಣಿ ಹಾಗೂ ಹಲವು ಮುಖಂಡರು ಸಹಕರಿಸಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ನಾವು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವ ಮೂಲಕ ಸರಳವಾಗಿ ಆಚರಿಸಲಾಗುತ್ತಿದೆ. ಕಲ್ಯಾಣಿ ಗಜಾನ ಸಮಿತಿಯ ಅಧ್ಯಕ್ಷ ಆದ ನಾನು ಶ್ರೀನಿವಾಸ ಪತಂಗಿ ಅವರು. ಈ ಗಣಪತಿ ಉತ್ಸವ ನಾವು 38ನೇ ವರ್ಷ ಆಯಿತು. ಇದಕ್ಕೆ ನಮಗೆ ಬಹಳ ಸಾಥಿ ಕೊಟ್ಟು ಜಗನ್ನಾಥ್ ಕುಲಕರ್ಣಿ, ಬಾಲರಾಜ್ ವಕೀಲರು, ಭೀಮರೆಡ್ಡಿ ಅವರು, ಮಾಲಿಂಗ್ ಅವರು ನಮಗೆ ಸಾಥಿ ಕೊಟ್ಟು 38 ವರ್ಷದಿಂದ ನಮಗೆ ದೊಡ್ಡ ಪ್ರಮಾಣದಾಗ ಮಾಡೋಕ್ಕೆ ಇದು ಮಾಡ್ತಾರೆ, ಸಹಾಯತ ಮಾಡ್ತಾರೆ. ಇದು ಕರೋನಾ ಬಂದ ಸಲುವಾಗಿ ನಾವು ಸಂಸಾರದಾಗ ಸ್ಪೆಷಲ್ ಡಿಶಸ್ ಮಾಡಿ ನಾವು ಈ ಬಾರ್ ಗಣಪತಿ ಮಾಡಬೇಕಂತ ಉದ್ದೇಶದಿಂದ ನಮ್ಮ ಗೌರ್ಮೆಂಟ್ನಿಂದ ಏನು ಆರ್ಡರ್ ಬಂದಲ್ಲ ಆರ್ಡರ್ ಪ್ರಕಾರ ನಾವು ಗಜಾನೋತ್ಸವ ಮಾಡಕತ್ತೀವಿ. 5 ದಿವಸ ನಮಗೆ ಸ್ಥಾಪನೆ ಮಾಡಿ 5 ದಿವಸ ವಿಸರ್ಜನೆ ಮಾಡ್ತೀವಿ. ಅಖಿಲ ಭಾರತ ಬ್ರಾಹ್ಮಣ ಸಮಾಜದ ಜಿಲ್ಲಾಧ್ಯಕ್ಷರಾದ ಜಗನ್ನಾಥ್ ಕುಲಕರ್ಣಿ ಅವರು ಮಾತನಾಡಿದರು. ರಾಯಚೂರು ಹೃದಯ ಭಾಗದಲ್ಲಿ ಇರುವಂತಹ ನಗರದ ಐತಿಹಾಸಿಕ ಕಲ್ಯಾಣಿ ಮೂರ್ತಿಯ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯಲ್ಲಿ ಕ್ರಿಸ್ತಶಕ 1294ರಲ್ಲಿ ರಾಣಿ ರುದ್ರಮ್ಮ ದೇವಿಯವರಿಂದ ಸ್ಥಾಪಿಸಲ್ಪಟ್ಟಿತು. ಕಳೆದ 38 ವರ್ಷಗಳ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸಡಗರ ಸಂಭ್ರಮದಿಂದ ಕಾರ್ಯಕ್ರಮಗಳನ್ನು ಆಚರಿಸಲಾಗುತ್ತಿತ್ತು. ಈ ವರ್ಷವೂ ಮಹಾಮಾರಿ ಕೊರೋನಾ ರೋಗವು ಎಲ್ಲೆಡೆ ಹರಡಿರುವುದರಿಂದ ಸರ್ಕಾರದ ನಿಯಮಗಳಂತೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಸರಳವಾಗಿ ಆಚರಿಸಲಾಗುತ್ತಿದೆ. ರಾಯಚೂರು ದೀನ್ಕಂದಿಲ್ ಕಲ್ಯಾಣಿ ಕೇಂದ್ರೀಯ ಗಜಾನನ ಸಮಿತಿಯ ಪರವಾಗಿ ರಾಯಚೂರಿನ ಸಮಸ್ತ ಜನಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಈ ಒಂದು ದೀನ್ಕಂದಿಲ್ ಕಲ್ಯಾಣಿ ಗಣೇಶ ಏನಿದೆ 38ನೇ ವರ್ಷದ ಒಂದು ಆಚರಣೆಯಲ್ಲಿ ನಾವೆಲ್ಲ ಸಂಭ್ರಮದಿಂದ ತೊಡಗಿದ್ದೇವೆ. ಈ ಒಂದು ಉತ್ಸವದಲ್ಲಿ ರಾಯಚೂರಿನ ಎಲ್ಲ ನಾಗರಿಕರು ಇಲ್ಲಿ ಬಂದು ದೇವರ ದರ್ಶನವನ್ನು ಪಡೆಯಬೇಕು ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ನೀತಿ ನಿಯಮಗಳ ಪ್ರಕಾರ ನಾವು ಈ ಒಂದು ಉತ್ಸವವನ್ನು ಆಚರಿಸಿ ಮಾಡ್ತಾ ಇದ್ದೀವಿ. ಸುಮಾರು ಪ್ರತಿ ವರ್ಷ 9 ದಿನ ಕೂಡಿಸ್ತಕ್ಕಂಥ ಈ ಗಣಪತಿಯನ್ನು ಕೊರೋನಾ ಮಹಾಮಾರಿಯಿಂದ ಕೇವಲ ಒಂದೇ ದಿನದಲ್ಲಿ ನಾವು ಕೂಡಿಸಿ ಅದನ್ನು ವಿಸರ್ಜನೆ ಮಾಡ್ತಾ ಇದ್ದೀವಿ. ಅಧ್ಯಕ್ಷರ ಆದೇಶ ಮೇರೆಗೆ 5 ದಿನಗಳವರೆಗೆ ಸರ್ಕಾರದ ಆದೇಶ ಪ್ರಕಾರ ನಾವು ಕೂಡಿಸ್ತಾ ಇದ್ದೀವಿ. ರಾಯಚೂರಿನ ಎಲ್ಲ ವಿಭಾಗದ ಎಲ್ಲ ಸಾರ್ವಜನಿಕರು ಈ ಕೇಂದ್ರೀಯ ಗಜಾನನ ಗಣೇಶನ ಒಂದು ಆಶೀರ್ವಾದ ಪಡೆಯಬೇಕಾಗಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮತ್ತು ರಾಜ್ಯ ಸರ್ಕಾರ ವಿಧಿಸಿರ್ತಕ್ಕಂಥ ಷರತ್ತುಗಳನ್ನು ನಮ್ಮ ಜಿಲ್ಲಾಡಳಿತ ಮತ್ತು ಪೊಲೀಸ್ ಅಧಿಕಾರಿಗಳು ಎಲ್ಲ ಗಜಾನೋತ್ಸವ ಸಮಿತಿಗಳಿಗೆ ಸಹಕಾರ ಕೊಡಬೇಕಾಗಿ ನಾನು ಈ ಮೂಲಕ ವಿನಂತಿಸಿಕೊಳ್ತೇನೆ. ಮತ್ತು ಪೊಲೀಸ್ ಅಧಿಕಾರಿ ಬಹಳ ಚೆನ್ನಾಗಿ ಸೋಷಿಯಲ್ ಡಿಸ್ಟೆನ್ಸ್ ಮತ್ತು ಎಲ್ಲ ಕೋವಿಡ್-19 ಮಹಾಮಾರಿನಲ್ಲಿ ಬಹಳ ಅರೇಂಜ್ಮೆಂಟ್ಸ್ ಮಾಡಿದ್ವಿ. ಎಲ್ಲರಿಗೆ ನನ್ನ ಪ್ರಕಾರ ನಮ್ಮ ಜನ ಪರವಾಗಿ ಎಲ್ಲರಿಗೆ ಈ ನಮ್ಮ ಗಣಪತಿ ಹಬ್ಬದಲ್ಲಿ ಎಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. मेरी दुआ है कि ये जल्द से जल्द जो कोरोना के जो
जो परेशानी है ये कम हो जाए और मैं समझता हूँ कि जो नॉर्मल लाइफ आए। जब तक मैं तमाम लोगों से मैं विनती करता हूँ, रिक्वेस्ट करता हूँ कि सोशल डिस्टेंस मेंटेन करते रहें, घर में भी करते रहें, मार्केट में भी करते रहें, बाहर जब जाएंगे तो वो करते रहें और हमारे कानून
ಈ ಸಂದರ್ಭದಲ್ಲಿ ಕಲ್ಯಾಣ ಗಜಾನನ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ಪತಂಗೆ, ಉಪಾಧ್ಯಕ್ಷರಾದ ಜಗನ್ನಾಥ್ ಕುಲಕರ್ಣಿ, ಮುಖಂಡರಾದ ರವಿ ಬೋಸರಾಜ್, ಎ ಆಂಜನೇಯ, ಮಾಜಿ ಶಾಸಕ ಸೈಯದ್ ಯಾಸೀನ್, ಚೂಡಿಮನಿ ರಾಘವೇಂದ್ರ, ಭಾನುರಾಜ್ ವಕೀಲ್, ಮೀನಪ್ಪ ಹಂಚ್ಟೆ, ಮಹಾಲಿಂಗ ಭಕ್ತಾದಿಗಳು ಭಾಗವಹಿಸಿದರು. ಈಗ ಜಾಹೀರಾತು. Sri Krishna Academy PU College. Only success, nothing else. Our own customized web-based online education app for streamlining learning. COVID-19 infections combat ready campus. Admissions open for 2020-21. Courses offered: PUC Science, PCMB, PCMCS. PUC Commerce, EBAS, EBACS. Repeated long-term courses for NEET, IIT, PCMB. ಕಾಲೇಜಿನ ಚಟುವಟಿಕೆಗಳ ವಿವರ: ವಿದ್ಯಾರ್ಥಿಗಳಿಗೆ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ರೂಪಿಸಿಕೊಳ್ಳಲು ಕ್ಲಾಸ್ನಲ್ಲಿ ಸೆಮಿನಾರ್ ನಡೆಸಲಾಗುವುದು. ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಬೋಧನೆ ಜೊತೆಗೆ ನೀಟ್, ಐಐಟಿ ತರಬೇತಿ ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದೇ ಶ್ರೀ ಕೃಷ್ಣ ಅಕಾಡೆಮಿಯ ಮುಖ್ಯ ಉದ್ದೇಶವಾಗಿದೆ. ಅನುಭವವುಳ್ಳ ಉಪನ್ಯಾಸಕರ ವೃಂದ, ಕಾಲೇಜಿನ ಕ್ಯಾಂಪಸ್ನಲ್ಲಿ ಪ್ರಶಾಂತವಾದ ವಾತಾವರಣ, ವಿಶಾಲವಾದ ತರಗತಿ ಕೊಠಡಿಗಳು. ವಿಸಿಟ್ ಶ್ರೀ ಕೃಷ್ಣ ಅಕಾಡೆಮಿ PU ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ ನಗರ್, ರಾಯಚೂರು. ಮೊಬೈಲ್ 9632114292. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್, ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಳೆದ 14 ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನಮ್ಮ ಹೆಮ್ಮೆಯ 100 ವಿದ್ಯಾರ್ಥಿಗಳು. ಆರೋಗ್ಯ ರಕ್ಷಣೆಗಾಗಿ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್ 100ಕ್ಕೆ 100ರಷ್ಟು ಜಾಬ್ ಗ್ಯಾರಂಟಿ ಕೋರ್ಸ್ಗಳು: DMLT, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, DHI, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, DOTT, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, DDT, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, DMIT, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಸಿಟಿ ಸ್ಕ್ಯಾನ್, MRI, ಎಕ್ಸ್ರೇ, USG, DXA ಸ್ಕ್ಯಾನ್, ಎಕ್ಸೆಟ್ರಾ. SSLC, PUC ಪಾಸಾದ OBC, SC, ST, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರವೇಶ ಪಡೆಯಲು ಸುವರ್ಣ ಅವಕಾಶ. ಕೋರ್ಸ್ ಮುಗಿದ ನಂತರ ತಕ್ಷಣ ಉದ್ಯೋಗ ದೊರೆಯುತ್ತದೆ. ಕೋರ್ಸ್ಗಳು: DMLT, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್, DOTT, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, DMXT, ಡಿಪ್ಲೊಮಾ ಇನ್ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸಸ್, DHI, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, DMRT, ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪ್ಟಮಾಲಜಿ ಟೆಕ್ನಿಷಿಯನ್, DOT, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ. GNM ಮತ್ತು BSc ನರ್ಸಿಂಗ್ ಕೋರ್ಸ್ಗಳಿಗೆ 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಮೊಬೈಲ್ 9945311704. ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್ ಇಂಗ್ಲಿಷ್ ಮೀಡಿಯಂ. Admissions are open. No fashion, no donation. We believe only in quality education. Faculty, syllabus and activity-based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು, ಆರಾಧಿಸು ಜ್ಞಾನ ಗಂಗೆಯು. ವಿಸಿಟ್ ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್, JEE ಮತ್ತು 2020ರ ದ್ವಿತೀಯ PU ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ನುರಿತ ಉಪನ್ಯಾಸಕರಿಂದ ನೀಟ್, JEE ಮತ್ತು ಸರ್ವಜ್ಞ ಆಪ್ ಮೂಲಕ ಸರ್ವಜ್ಞ ಡಿಜಿಟಲ್ ಕ್ಲಾಸಸ್.
ಪಿಯುಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಯಶಸ್ವಿ 100 ದಿನ ಪೂರೈಸಿದ ಸರ್ವಜ್ಞ ಡಿಜಿಟಲ್ ಕ್ಲಾಸಸ್ಗಳಿಗೆ ಮೇಲ್ಪಂಕ್ತಿ ಹಾಕಿದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980782030 ಹಾಗೂ 7483831320. ಹಲವು ವರ್ಷಗಳಿಂದ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಇಂಡಿಯನ್ ಗೋಲ್ಡ್ ಕಂಪನಿ. ನಮ್ಮಲ್ಲಿ ಯಾವುದೇ ರೀತಿಯ ಚಿನ್ನದ ಆಭರಣಗಳನ್ನು ಆನ್ಲೈನ್ ಬೆಲೆಯಲ್ಲಿ ಕೊಂಡುಕೊಳ್ಳುತ್ತೇವೆ ಮತ್ತು ತಮ್ಮ ಆಭರಣಗಳನ್ನು ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟಿದ್ದಲ್ಲಿ ಆ ಆಭರಣಗಳನ್ನು ಬಿಡಿಸಿ ಕೊಂಡುಕೊಳ್ಳುತ್ತೇವೆ. ಇಂದೇ ಸಂಪರ್ಕಿಸಿ ಇಂಡಿಯನ್ ಗೋಲ್ಡ್ ಕಂಪನಿ, ಸರಾಫ್ ಬಜಾರ್, ನೇತಾಜಿ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9242830580. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9888024095, 9880240956, 8892589596. India's #1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. ಮತ್ತೊಮ್ಮೆ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಸರ್ಕಾರ ನಿಗದಿಪಡಿಸಿರುವ ಶುಲ್ಕಕ್ಕಿಂತ ಅಧಿಕ ಶುಲ್ಕ ವಸೂಲಾತಿಯನ್ನು ಖಾಸಗಿ ಶಾಲೆಗಳು ಪ್ರಾರಂಭಿಸಿರುವುದನ್ನು ವಿರೋಧಿಸಿ 21ರಂದು ಪಾಲಕರೊಂದಿಗೆ ಸೇರಿ ಹೋರಾಟ ನಡೆಸುವುದಾಗಿ ಕ್ರಾಂತಿಯೋಗಿ ಬಸವೇಶ್ವರ ಸೇವಾ ಸಂಘದ ಅಧ್ಯಕ್ಷ ಜಿ ರಾಜೇಶ್ ಕುಮಾರ್ ಹೇಳಿದರು. ಸರ್ಕಾರ ನಿಗದಿಪಡಿಸಿರುವ ಶುಲ್ಕಕ್ಕಿಂತ ಅಧಿಕ ಶುಲ್ಕ ವಸೂಲಾತಿಯನ್ನು ಖಾಸಗಿ ಶಾಲೆಗಳು ಪ್ರಾರಂಭಿಸಿರುವುದನ್ನು ವಿರೋಧಿಸಿ 24ರಂದು ಪಾಲಕರೊಂದಿಗೆ ಸೇರಿ ಹೋರಾಟ ನಡೆಸುವುದಾಗಿ ಕ್ರಾಂತಿಯೋಗಿ ಬಸವೇಶ್ವರ ಸೇವಾ ಸಂಘದ ಅಧ್ಯಕ್ಷ ಕೆ ರಾಜೇಶ್ ಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನವೋದಯ ಸೆಂಟ್ರಲ್ ಶಾಲೆ, ಸೇಂಟ್ ಮೇರೀಸ್ ಕಾನ್ವೆಂಟ್ಗಳ ಶಿಕ್ಷಣ ಕಾಯ್ದೆಯನ್ನು ಉಲ್ಲಂಘಿಸಿ ಪಾಲಕರಿಂದ ಶುಲ್ಕ ವಸೂಲಿ ಮಾಡುತ್ತಿವೆ. ನವೋದಯ ಸೆಂಟ್ರಲ್ ಶಾಲೆ ಮಕ್ಕಳಿಗೆ ಶುಲ್ಕ ಪಾವತಿಸದೇ ಇದ್ದರೆ ದಂಡ ವಿಧಿಸುವುದಾಗಿ ಸೂಚಿಸಲಾಗಿದೆ. ಪ್ರತಿ ವಿದ್ಯಾರ್ಥಿಯಿಂದ 30,000 ರೂಪಾಯಿ ಶುಲ್ಕ ವಸೂಲಿ ಮಾಡಲಾಗುತ್ತಿದೆ. ಶಾಲೆಗಳ ಪ್ರಾರಂಭವಾಗದೆ ಕ್ರೀಡೆ ಕಾರ್ಯಕ್ರಮಗಳು, ಕಂಪ್ಯೂಟರ್, ಗ್ರಂಥಾಲಯ ಶುಲ್ಕದ ಹೆಸರಿನಲ್ಲಿ ಶುಲ್ಕ ವಸೂಲಿ ಮಾಡಲಾಗುತ್ತಿದೆ. ಬೋಧನಾ ಶುಲ್ಕ ಪಾವತಿಸಲು ಪಾಲಕರು ಸಿದ್ಧರಿದ್ದಾರೆ. ಆದರೆ ಆನ್ಲೈನ್ ಶಿಕ್ಷಣದ ಹೆಸರಿನಲ್ಲಿ ಶುಲ್ಕ ಪಾವತಿಸುವ ಮಕ್ಕಳಿಗೆ ಮಾತ್ರ ಆನ್ಲೈನ್ ಶಿಕ್ಷಣ ಬೋಧಿಸಲಾಗುತ್ತಿದೆ. ಪಾಲಕರು ಪ್ರಶ್ನಿಸಿದರೆ ಅಂತಹವರ ವಿರುದ್ಧ ಗುಂಡಾ ವರ್ತನೆ ಎಂದು ಬೆದರಿಸಲಾಗುತ್ತಿದೆ.
ಕಾನ್ವೆಂಟ್ ಶಾಲೆಯಲ್ಲಿ 150 ಸೀಟುಗಳಿಗೆ 700 ಜನರಿಗೆ ಪ್ರವೇಶ ಅರ್ಜಿ ಫಾರ್ಮ್ ನೀಡಿ ಪ್ರತಿಯೊಬ್ಬರಿಂದ ₹100 ಅರ್ಜಿ ಶುಲ್ಕ ವಸೂಲಿ ಮಾಡಲಾಗುತ್ತಿದೆ. ತಂದೆ ತಾಯಿಗಳ ಸಂದರ್ಶನದ ಹೆಸರಿನಲ್ಲಿ ಪ್ರವೇಶ ನಿರಾಕರಿಸಿ ಹಣ ವಸೂಲಿ ಮಾಡಲಾಗುತ್ತಿದೆ. ಖಾಸಗಿ ಶಾಲೆಗಳಿಂದ ಆಗುತ್ತಿರುವ ಅಧಿಕ ಶುಲ್ಕ ವಸೂಲಿ ವಿರುದ್ಧ 24ರಂದು ಪ್ರತಿಭಟನೆ ನಡೆಸಲಾಗುತ್ತದೆ. ಪಾಲಕರು ನೇರವಾಗಿ ಬಂದು ಹೋರಾಟದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ನಾನಾ ತೊಂದರೆಗಳಲ್ಲಿ ಸಿಲುಕಿದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿವೆ. ನಮ್ಮ ಕಣ್ಣಲ್ಲಿ ನಿದರ್ಶನಗಳಿವೆ. ಇಂತಹ ಒಂದು ಸಂದರ್ಭದಲ್ಲಿ ಸಂಪೂರ್ಣ ಫೀಸ್ ಕಳಿಸಿಕೊಳ್ಳೋದು ಸರಿಯಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇಂಟರ್ನೆಟ್ ಚಾರ್ಜ್ ಅಂತೆ, ಲ್ಯಾಬ್ ಚಾರ್ಜ್ ಅಂತೆ, ಕ್ರೀಡೆಗಳ ದುಡ್ಡು ಅಂತೆ, ಹಾಗೂ ವಾರ್ಷಿಕ ಪ್ರೋಗ್ರಾಮ್ಗಳನ್ನು ನಡೆಸಲಿಕ್ಕೆ ಅದಕ್ಕೆ ₹1,000. ಈಗ ಅನ್ನೆಸೆಸರಿ ದುಡ್ಡನ್ನ ವಸೂಲು ಮಾಡೋದನ್ನ ನಿಲ್ಲಿಸಬೇಕು. ಅದ್ರ ಜೊತೆಯಲ್ಲೇ ತಾವು ಏನು ಬೋಧನೆ ಮಾಡಿದ್ರೆ ಆ ಬೋಧನೆ ಶುಲ್ಕ ತಗೊಂಡ್ರೆ ಕಟ್ಟಕ್ಕೆ ಎಲ್ಲರೂ ತಯಾರಾಗಿದ್ದಾರೆ. ಆದ್ರೆ ತಾವು ಲ್ಯಾಬ್ ಈ ವರ್ಷ ಇರೋದಿಲ್ಲ, ಕ್ರೀಡೆ ಈ ವರ್ಷ ಇರೋದಿಲ್ಲ, ಸಿಂಗಿಂಗ್ ಈ ವರ್ಷ ಇರುವುದಿಲ್ಲ, ಯಾವುದೇ ಕ್ರೀಡೆಯ ಚಟುವಟಿಕೆಗಳು ಇರುವುದಿಲ್ಲ, ಶಾಲೆಯಲ್ಲಿ ಕುಂತು ಪಾಠವನ್ನು ಕೇಳಿರುವುದಿಲ್ಲ. ಆನ್ಲೈನ್ ಕ್ಲಾಸು ನಮ್ಮ ರಾಜ್ಯ ಸರ್ಕಾರ ಮಕ್ಕಳ ಆರೋಗ್ಯ ಇದರ ದೃಷ್ಟಿಯಿಂದ ಆನ್ಲೈನ್ ಕ್ಲಾಸ್ ಮಾಡಲು ಅವಕಾಶ ಕೊಟ್ಟಿದೆ. ನಾವು ಅದನ್ನು ಸ್ವಾಗತಿಸ್ತೇವೆ. ಏಕೆಂದ್ರೆ ಪ್ರತಿ ಮಕ್ಕಳು ದೇವ ಸಮಾನ. ಆ ಮಕ್ಕಳಿಗೆ ಪಾಲಕರು ಎಷ್ಟು ಶಿಸ್ತಲ್ಲಿ ಇರ್ತಾರೋ ಶಾಲೆಗೆ ಕಳಿಸಿದಾಗ ಟೀಚರ್ ಇರುವಾಗ ಅಷ್ಟೇ ಶಿಸ್ತಲ್ಲಿ ಇರ್ತಾರೆ. ಆದ್ರೆ ಕೋವಿಡ್-19 ಬಂದ ಕಾರಣ ಶಾಲೆಗೆ ಮಕ್ಕಳು ಕಳಿಸಲಿಕ್ಕೆ ನಾವು ಪಾಲಕರಾದರೂ ಕೂಡ ಎದುರ್ತಾ ಇದ್ದೀವಿ. ಇಂತಹ ಶಾಲೆಗಳಿಂದ ಕಠಿಣ ಕ್ರಮ ಕರ್ನಾಟಕ ಶಿಕ್ಷಣ ಕಾಯ್ದೆ ಅಡಿಯಲ್ಲಿ 124A ಅಡಿ ಸೆಕ್ಷನ್ ಅನ್ನ ಯಾವ ಶಾಲೆಗಳು ಈ ತರ ವಸೂಲಿ ದಂಡ ವಿಧಿಸಿದಾಗ ಅವರ ಮೇಲೆ ಶಿಸ್ತು ಕಾನೂನಿನ ಕ್ರಮ ಕೈಗೊಳ್ಳಬೇಕು. ಆದರೆ BDPIಯವರು ಬಿಇಒಗಳು ಖಾಸಗಿ ಶಾಲೆಗಳಿಗೆ ಕೆಲವೊಂದು ಖಾಸಗಿ ಶಾಲೆಗಳು ನಿರ್ಭಯವಾಗಿ ನಮಗೆ ಯಾರು ಏನು ಮಾಡ್ಕೊಳ್ಳೋಕೆ ಆಗೋದಿಲ್ಲ ಒಂದು ಇದರಿಂದ ದುರಹಂಕಾರದಿಂದ ಏನು ಶಾಲೆಗಳನ್ನ ನಡೆಸ್ತಾ ಇದ್ದಾರೋ, ಸರ್ಕಾರದ ವಿರುದ್ಧ ಧ್ವನಿಯನ್ನು ಎತ್ತಿ ಕೇಳ್ತಾರೋ, ಸರ್ಕಾರ ನಿಯಮ ಮಾಡಿದಂತಹ ಕಾನೂನಿನ ಅಡಿಯಲ್ಲಿ ಎಷ್ಟು ಶಾಲೆಗಳು ನಡೀತಾ ಇದ್ದಾವೆ ಕರ್ನಾಟಕ ರಾಜ್ಯದಲ್ಲಿ. ನಾನು ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ನಾನು ಕೆಲವು ಖಾಸಗಿ ಶಾಲೆಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾವು ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಇಡೀ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳ ಪಾಲಕರಲ್ಲಿ ನಾನು ಒಂದೇ ಮನವಿ ಮಾಡುತ್ತೇನೆ. ತಮಗೆ ಯಾರ್ಯಾರು ಇಮೇಲ್ ಮಾಡಿ ಫೋನ್ ಮಾಡಿ ನಿಮ್ಮ ಮಕ್ಕಳು ಫೀಸ್ ಕಟ್ಟದೆ ಹೋದ್ರೆ ನಿಮ್ಗೆ ಫೀಸ್ ಕೊಡ್ತೇನೆ ಮತ್ತು ಬೋಧನಾ ಶುಲ್ಕವನ್ನು ಬಿಟ್ಟು ಬೇರೆ ಶುಲ್ಕವನ್ನು ಭರಿಸಲಿಕ್ಕೆ ಕೇಳಿದ್ರೆ ಅಂತವರು ಎಲ್ಲರೂ ತಮ್ಮ ಸ್ವಯಂ ಇಚ್ಛೆಯಿಂದ ನಾವು ಜಿಲ್ಲಾ ಅಧಿಕಾರಿಗಳ ಮುಖಾಂತರದಲ್ಲಿ DDPIಗೆ ಮತ್ತು BIO ಶಿಕ್ಷಣ ಸಚಿವರಿಗೂ ಹಾಗೂ CS ಅವರಿಗೆ ನಾವು ಮನವಿ ಪತ್ರವನ್ನು ಕೊಡುತ್ತೇವೆ. ಮನವಿ ಪತ್ರ ಕೊಟ್ಟಂದ್ರೆ ಅವರು ಪರಿಗಣಿಸಿ ಯಾರು ತಗೊಳ್ತಿದ್ದಾರೆ ಅಂತ ನಮ್ಮನ್ನ ಕೇಳಿದ್ರೆ ನಾವು ಮಾಧ್ಯಮದ ಮುಖಾಂತರದಲ್ಲಿ ಮತ್ತು ಯಾವ ಪೊಲೀಸ್ ಠಾಣೆ ಪಕ್ಕದಲ್ಲಿ ಶಾಲೆ ಇರ್ತದೋ ಅವರೆಲ್ಲರನ್ನು ಕರ್ಕೊಂಡೋಗಿ ರಿಜಿಸ್ಟರ್ನ ಚೆಕ್ ಮಾಡತಕ್ಕಂತ ಕೆಲಸ ಮುಂದಾಗಬೇಕು. ರಾಯಚೂರು ಜಿಲ್ಲೆಯಿಂದ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತಿದ್ದೀವಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಂಘಟನೆ ಇಲ್ಲದೆ ಹೋದರೂ ಕೂಡ ನಾವು ಎಲ್ಲಾ ಸಂಘಟನೆಗಳ ಒಂದು ರಾಜ್ಯಾಧ್ಯಕ್ಷರ ಒಂದು ಅವರನ್ನು ಸಂಪರ್ಕಿಸಿ ಎಲ್ಲರಿಗೂ ವಿದ್ಯಾರ್ಥಿ ಪಾಲಕರಿಗೆ ನ್ಯಾಯ ಕೊಡಿಸಲಿಕ್ಕೆ ನಾವು ಹೋರಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿದೆ ನಮ್ಮ ಕಾನ್ವೆಂಟ್ ಶಾಲೆಯಲ್ಲಿ ರಾಯಚೂರು ನಗರದಲ್ಲಿ 700 ಅಪ್ಲಿಕೇಶನ್ಗಳನ್ನು ಕೊಡ್ತಾರೆ. ಆದ್ರೆ ಒಂದು ಅಪ್ಲಿಕೇಶನ್ ಪಡಿಬೇಕಾದ್ರೆ ₹100 ಕೊಟ್ಟು ನಾವು ಅಪ್ಲಿಕೇಶನ್ ಫಾರ್ಮ್ ಪಡೆಯುತ್ತೀವಿ. ಆದ್ರೆ ಅಲ್ಲಿ ಅಡ್ಮಿಷನ್ ತಗೊಳ್ಳೋದು ಕೇವಲ 150 ಪ್ರವೇಶಗಳನ್ನು ಮಾತ್ರ ತೆಗೆದುಕೊಳ್ತಾರೆ. ಆದ್ರೆ ಇನ್ನು 550 ಅಪ್ಲಿಕೇಶನ್ಗಳನ್ನ ಹೇಗೆ ಕೊಡ್ತಾರೆ? ರಾಜಾರೋಷವಾಗಿ
ಅವರ ಉದ್ದೇಶ ಒಂದೇ, ಕಾನ್ವೆಂಟ್ ಸ್ಕೂಲ್ ಅವ್ರದ್ದು ಕೂಡ ಒಂದೇ ಉದ್ದೇಶ. 700 ಅಪ್ಲಿಕೇಶನ್ಗಳನ್ನು ಕೊಟ್ಟು ಅವ್ರನ್ನ ಪ್ರತ್ಯೇಕವಾಗಿ ಇಂಟರ್ವ್ಯೂ ಕರೆದು ಯಾರು ದುಡ್ಡು ಜಾಸ್ತಿ ಕೊಡ್ತಾರೋ ಅಂತ ಮಕ್ಕಳಿಗೆ ಮಾತ್ರ ಶಿಕ್ಷಣ ಸಿಗ್ತಾ ಇದೆ. ಆದರೆ ಇವತ್ತು ಟ್ಯಾಲೆಂಟ್ ವಿದ್ಯಾರ್ಥಿಗಳಿಗೆ ಪಾಲಕರನ್ನ ಕುಂದಿರಿಸಿ ಮಕ್ಕಳನ್ನ ಅವರು ಎಕ್ಸಾಮ್ ನಡೆಸಿದ್ರೆ ಕೂಡ ಅಂತ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಕಡುಬು ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಸಿಗಬೇಕು. 55,000 ರೂಪಾಯಿ ಕೇವಲ ಅಪ್ಲಿಕೇಶನ್ ಫಾರಂ ಕೊಡೋದ್ರಿಂದಲೇ 55,000 ಉಸಿರಾಂತಿ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಯಲ್ಲೇ LKG ಇಂದ ಹಿಡಿದು SSLC ವರೆಗೆ ಡ್ರೆಸ್ ಕೋಡ್ ಕೂಡ ಬದಲಾವಣೆ ಮಾಡಬೇಕು ಕಾನ್ವೆಂಟ್ ಅಂತ ಕೇಳ್ತೀವಿ. ಸ್ಕರ್ಟ್ಸ್ ಹಾಕೋದ್ರಿಂದ ವಿದ್ಯಾರ್ಥಿಗಳಿಗೆ ಪ್ರೈಮರಿಯಿಂದ ಹೈಸ್ಕೂಲ್ ಬಂದಾಗ ಬಹಳಷ್ಟು ಸಮಸ್ಯೆಗಳಾಗ್ತದೆ. ಪಾಲಕರು ಕ್ವಶನ್ ಮಾಡಕ್ ಬಂದ್ರೆ ಕೂಡ ಅವರಿಗೆ ಯಾವುದೇ ರೀತಿಯಲ್ಲಿ ಮಾನ್ಯತೆ ಕೊಡೋದಿಲ್ಲ. ಆದರೆ ಶಾಲೆಯವರು ಪ್ರಾರಂಭ ಆದರಿಂದ ಇವತ್ತುವರೆಗೆ ಕಾನ್ವೆಂಟ್ ಅಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ ಅಂದು ಮನಸ್ಸು ಗಟ್ಟಿ ಮಾಡಿಕೊಂಡು ವಿದ್ಯಾಭ್ಯಾಸಕ್ಕಾಗಿ ಉಡುಪುಗಳು ತೊಂದರೆ ಆದ್ರೆ ಕೂಡ ಅದನ್ನ ಧರಿಸ್ಕೊಂಡು ಶಾಲೆಗೆ ಮಕ್ಕಳು ಹೋಗ್ತಾರೆ. ನಾವು ಭವಿಷ್ಯ ರೂಪಿಸ್ಕೋಬೇಕಂತೇಳಿ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನಾವು ಉಳಿಸ್ಕೋಬೇಕಾಗಿದೆ. ಈ ಸಂದರ್ಭದಲ್ಲಿ ಸಂಘದ ಮಿರ್ಜಾ ಬೇಗ್, ಶಂಕರ್, ಇಮ್ರಾನ್ ಖಾನ್, ಚಂದ್ರು ಕ್ಲಾಸ್ 4 ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಮತ್ತೆ 81 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದ್ದು ರಾಯಚೂರು 55, ಸಿಂಧೂರು, ಲಿಂಗಸ್ಕೂರು ತಲಾ 1, ಮಾನ್ವಿ 11, ದೇವೂರು 4 ಪ್ರಕರಣಗಳು ವರದಿಯಾಗಿವೆ. ಜಿಲ್ಲೆಯಲ್ಲಿ ಮತ್ತೆ 81 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 55, ಸಿಂಧನೂರು, ಲಿಂಗಸೂರು ತಲಾ 1, ಮಾನ್ವಿ 11, ದೇದುರ್ಗ 4 ಪ್ರಕರಣಗಳು ವರದಿಯಾಗಿವೆ. ನಗರದ ಮ್ಯಾದರ್ವಾಡಿ, ಬೆಲ್ಲಂ ಕಾಲೋನಿ, ದೇವಸ್ಕೂರು, ಶಕ್ತಿನಗರ, DHO ಕ್ವಾರ್ಟರ್ಸ್, ರೀಮ್ಸ್, LBS ನಗರ, ದಿನ್ನಿ ಕ್ಯಾಂಪ್, ಟಿಪ್ಪು ಸುಲ್ತಾನ್ ರೂಟ್, ಗೌಸಿಯಾ ಕಾಲೋನಿ, ಜಹೀರಾಬಾದ್, ನಿಜಲಿಂಗಪ್ಪ ಕಾಲೋನಿ, ತಲ್ಮಾರಿ, ನೇತಾಜಿ ನಗರ, ಸಿದ್ಧಾರ್ಥ್ ಕಾಲೋನಿ, ಓಪೆಕ್ ಕ್ವಾರ್ಟರ್ಸ್, ಮಾನ್ವಿ ತಾಲೂಕಿನ ಮುಕುಂದ, RG ಕ್ಯಾಂಪ್, ಕವಿತಾಳ ಮೇನ್ ಬಜಾರ್, ದೇವದುರ್ಗ ತಾಲೂಕಿನ ಬಂಡೇಗುಡ್ಡ, ಮಲ್ಲಾಪುರ್, ಸರೋಜಿನಿ ಓಣಿ, ನೇತಾಜಿ ಓಣಿ, ಹಟ್ಟಿ, ಸಿಂಧನೂರುಗಳಲ್ಲಿ ಸೋಂಕು ಪತ್ತೆಯಾಗಿವೆ. ನಗರದ ನವೋದಯ ಸೆಂಟರ್ ಶಾಲೆಯಲ್ಲಿ ದುಬಾರಿ ಶುಲ್ಕ ವಸೂಲಾತಿ ಮಾಡುತ್ತಿದ್ದು ಶಾಲೆ ವಿರುದ್ಧ ಕ್ರಮಗೊಳ್ಳುವಂತೆ ಒತ್ತಾಯಿಸಿ ಪಾಲಕರು ಮಾಣಪ್ರಭ ದೇವಸ್ಥಾನದ ಬಳಿ ಪ್ರತಿಭಟನೆ ನಡೆಸಿದರು. ನಗರದ ನವೋದಯ ಸೆಂಟ್ರಲ್ ಶಾಲೆಯಲ್ಲಿ ದುಬಾರಿ ಶುಲ್ಕ ವಸೂಲಿ ಮಾಡುತ್ತಿದ್ದು ಶಾಲೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪಾಲಕರು ಮಾಣಿಕ್ ಪ್ರಭು ದೇವಸ್ಥಾನದ ಬಳಿ ಪ್ರತಿಭಟನೆ ನಡೆಸಿದರು. ಕಳೆದ ವರ್ಷಕ್ಕಿಂತ ಈ ವರ್ಷ 10% ಶುಲ್ಕ ಹೆಚ್ಚಳ ಮಾಡಲಾಗಿದೆ. ಮನಸ್ಸಿಗೆ ಬಂದಂತೆ ಶುಲ್ಕ ವಸೂಲಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಕೋವಿಡ್ ಸಂದರ್ಭದಲ್ಲಿ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಆದರೆ ಖಾಸಗಿ ಶಾಲೆ ಮುಖ್ಯಸ್ಥರು ಮನಸ್ಸಿಗೆ ಬಂದಂತೆ ವಸೂಲಿಗೆ ಇಳಿದಿದ್ದಾರೆ ಎಂದು ಆಪಾದಿಸಿದರು. ಮಗ ಕಾಣಿಸ್ತದೆ ಸ್ವಲ್ಪ ಪೇಪರ್ ಆಯ್ತು, ಮಗ ಕಾಣಲ್ಲ. ಮಗ ಮಸ್ಕೋಬೇಡ್ರಿ, ಹಿಂದೆ ಯಾರು दो लड़के हो गए. खाना बोला था लव कुमार मालूम पड़ा.
ಪಠ್ಯಪುಸ್ತಕ ಸಮವಸ್ತ್ರ ಕಡ್ಡಾಯವಾಗಿ ಶಾಲೆಯಲ್ಲಿಯೇ ತೆಗೆದುಕೊಳ್ಳಬೇಕೆಂದು ಒತ್ತಡ ಹಾಕಲಾಗುತ್ತಿದೆ. 10% ಶುಲ್ಕ ಹೆಚ್ಚಿಸಲಾಗಿದ್ದು, ನಿಗದಿತ ಸಮಯದಲ್ಲಿ ಶುಲ್ಕ ಪಾವತಿಸದಿದ್ದಲ್ಲಿ ದಂಡ ವಸೂಲಿ ಮಾಡಲಾಗುತ್ತಿದೆ. ಟ್ಯೂಷನ್ ಶುಲ್ಕದಲ್ಲಿ ರಿಯಾಯಿತಿ ನೀಡಬೇಕು. ಮನಸ್ಸಿಗೆ ಬಂದಂತೆ ಪಾಲಕರಿಂದ ಶುಲ್ಕ ವಸೂಲಿಗೆ ಇಳಿದಿರುವ ನವೋದಯ ಸೆಂಟ್ರಲ್ ಶಾಲೆ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದ ಮನವಿಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಪಾಲಕರು ಭಾಗವಹಿಸಿದ್ದರು. ನಗರದ ಗಾಲಿಬ್ ನಗರದ ಸಾತ್ಕಚಿ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಜನಸಂಚಾರಕ್ಕೆ ತೊಂದರೆಯಾಗಿದ್ದು, ಒತ್ತುವರಿ ತೆರವುಗೊಳಿಸಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಮಾಜಿ ಶಾಸಕ ಹಾಗೂ ಕಾಂಗ್ರೆಸ್ ಮುಖಂಡ ಸೈಯದ್ ಯಾಸೀನ್ ಅವರು ಒತ್ತಾಯಿಸಿದರು. ನಗರದ ಗಾಲಿಬ್ ನಗರದಿಂದ ಸಾತ್ ಕಚೇರಿ ರಸ್ತೆ ಸಂಪೂರ್ಣ ಹದಗೆಟ್ಟು ಜನಸಂಚಾರಕ್ಕೆ ತೊಂದರೆಯಾಗಿದ್ದು, ಒತ್ತುವರಿ ತೆರವುಗೊಳಿಸಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಮಾಜಿ ಶಾಸಕ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ಸೈಯದ್ ಯಾಸೀನ್ ಅವರು ಒತ್ತಾಯಿಸಿದ್ದಾರೆ. ನಿನ್ನೆ ಗಾಲಿಬ್ ನಗರಕ್ಕೆ ಭೇಟಿ ನೀಡಿದ ಅವರು ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಕಳೆದ 4 ವರ್ಷಗಳ ಹಿಂದೆ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಆಗಿದ್ದರೂ ಕೂಡ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿಲ್ಲ. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ಒತ್ತಾಯಿಸಿದರು. ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಮಾಜಿ ಶಾಸಕ ಸೈಯದ್ ಯಾಸೀನ್ ಅವರು ರಸ್ತೆ ಕಾಮಗಾರಿ ಕುರಿತು ಮಾಹಿತಿ ಪಡೆದರು. ಕೂಡಲೇ ರಸ್ತೆ ಕಾಮಗಾರಿ ಆರಂಭಿಸುವಂತೆ ಆಗ್ರಹಿಸಿದರು. ನಗರದಲ್ಲಿ ರಸ್ತೆಗಳು ಸಂಪೂರ್ಣ ಹದಗೆಟ್ಟು ಹೋಗಿವೆ. ಕೂಡಲೇ ರಸ್ತೆ ದುರಸ್ತಿಗೊಳಿಸಬೇಕೆಂದು ಒತ್ತಾಯಿಸಿದರು. ನಂತರ ಗಣೇಶ ಮೂರ್ತಿಗಳ ವಿಸರ್ಜನೆ ನಡೆಯುವ ಖಾಸ್ಬಾವಿ ಸ್ಥಳಕ್ಕೆ ತೆರಳಿ ಅಲ್ಲಿನ ವ್ಯವಸ್ಥೆ ಬಗ್ಗೆ ವೀಕ್ಷಿಸಿದರು. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಗೌರಿ ಗಣೇಶ ಹಬ್ಬವನ್ನು ಸೌಹಾರ್ದತೆಯಿಂದ ಆಚರಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಇಳಿಕೆಯಾಗಿದ್ದು, ಪ್ರವಾಹದಿಂದ ಮುಳುಗಡೆ ಆಗಿದ್ದ ಲಿಂಗಸ್ಕೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಹಾಗೂ ದೇವದುರ್ಗ ತಾಲೂಕಿನ ಹೂನಹಳ್ಳಿ ಸೇತುವೆ ಸಂಚಾರಕ್ಕೆ ಮುಕ್ತವಾಗಿದೆ. ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಇಳಿಕೆಯಾಗಿದ್ದು, ಪ್ರವಾಹದಿಂದ ಮುಳುಗಡೆಯಾಗಿದ್ದ ಲಿಂಗಸೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಹಾಗೂ ದೇವದುರ್ಗ ತಾಲೂಕಿನ ಹೂವಿನಹಡಗಿ ಸೇತುವೆ ಸಂಚಾರಕ್ಕೆ ಮುಕ್ತವಾಗಿದೆ. ಕಳೆದೊಂದು ವಾರದಿಂದ ನಾರಾಯಣಪುರ ಅಣೆಕಟ್ಟು ಮೂಲಕ ಕೃಷ್ಣಾ ನದಿಗೆ ಭಾರೀ ಪ್ರಮಾಣದ ನೀರು ಹರಿಬಿಟ್ಟಿದ್ದರಿಂದ 2 ಸೇತುವೆಗಳು ಮುಳುಗಡೆಯಾಗಿದ್ದವು. ನಾರಾಯಣಪುರ ಜಲಾಶಯದಿಂದ ಇಂದು ಬೆಳಗ್ಗೆ 6 ಗಂಟೆಗೆ 2.10 ಲಕ್ಷ ಕ್ಯೂಸೆಕ್ಸ್ ಒಳ ಹರಿವು ಇದ್ದು, 1.67 ಲಕ್ಷ ಕ್ಯೂಸೆಕ್ಸ್ ನೀರನ್ನು 16 ಕ್ರಸ್ಟ್ ಗೇಟ್ಗಳ ಮೂಲಕ ಕೃಷ್ಣಾ ನದಿಗೆ ಹರಿಬಿಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಪ್ರವಾಹ ಭೀತಿ ತಗ್ಗಿದೆ. ನಿನ್ನೆ 2 ಲಕ್ಷ ಕ್ಯೂಸೆಕ್ ನೀರನ್ನು ನದಿಗೆ ಹರಿಸಲಾಗಿತ್ತು. ಆದರೆ ಇಂದು 1.67 ಲಕ್ಷ ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿಸಲಾಗುತ್ತಿರುವುದರಿಂದ ಕೊಂಚ ಪ್ರವಾಹ ಭೀತಿ ಕಡಿಮೆಯಾಗಿದೆ. ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಇಳಿಕೆಯಾಗಿದ್ದರಿಂದ ನದಿ ಪಾತ್ರದ ಜನರು ನಿಟ್ಟುಸಿರು ಬಿಡುವಂತಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ಚತುರ್ಥಿ ಅಂಗವಾಗಿ ನಗರದ ಅಮರ್ಕೇಡ್ ಲೇಔಟ್ನಲ್ಲಿ ವೀರಸಾಗರ್ ಯೂತ್ ಅಸೋಸಿಯೇಷನ್ ವತಿಯಿಂದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ಚತುರ್ಥಿ ಅಂಗವಾಗಿ ನಗರದ ಅಮರ್ಕೇಡ್ ಲೇಔಟ್ನಲ್ಲಿ ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ನಿಂದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ವಿಗ್ರಹವನ್ನು 5 ದಿನಗಳು ಪ್ರತಿಷ್ಠಾಪನೆ ಮಾಡಲಾಗಿದೆ. ಗಣೇಶ ವಿಗ್ರಹವು ಪಂಚಮುಖ ಹೊಂದಿದ್ದು ಮಣ್ಣಿನಿಂದ 4 ಅಡಿ ನಿರ್ಮಾಣ ಮಾಡಲಾಗಿದೆ. ಇದರ ಹಿಂದೆ LED ಲೈಟ್ಸ್ ಮೂಲಕ ವರ್ಣರಂಜಿತ ಚಿತ್ರಗಳು ಬರುತ್ತಿದ್ದು ನೋಡುವವರಿಗೆ ಆಕರ್ಷಕೆಯಾಗುವಂತಹ ತಯಾರಿಸಲಾಗಿದೆ. ಜೊತೆಗೆ ಹೊರನೋಟದಲ್ಲಿ ಶ್ರೀರಾಮ ಮಂದಿರದಂತೆ ಗಣೇಶ ಮಂದಿರ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ. ಕೋವಿಡ್-19 ಮಹಾಮಾರಿ ಇರುವ ಕಾರಣ ಗಣೇಶನ ದರ್ಶನ ಪಡೆಯಲು ಬರುವ ಭಕ್ತಾದಿಗಳಿಗೆ ಸಾಮಾಜಿಕ ಅಂತರವನ್ನು ಕಾಪಾಡುತ್ತಾ ಸ್ಯಾನಿಟೈಸರ್ ಹಾಕಲಾಗುತ್ತದೆ. ಸರ್ಕಾರದ ಎಲ್ಲಾ ಆದೇಶಗಳನ್ನು ಪಾಲಿಸಲಾಗಿದೆ. ಓಂ ಶ್ರೀ ಮಹಾಗಣಾಧಿಪತೆ ನಮೋ ನಮಃ. ನೈವೇದ್ಯಂ ನಿವೇದಯಾಮಿ ನೈವೇದ್ಯಾಂತೆ ಪಾನೀಯಂ ಸಮರ್ಪಯಾಮಿ. पदे शिव हर हर महादेव. बोलो पार्वती पदे शिव हर हर महादेव. सर्वलोकानां विसजे
सर्वविद्यानां दक्षिणामूर्तये नमः राज्ञाय परवर्तमानस्य आद्य ब्रह्मण द्वितीय परार्थे श्यावहारिका चांद्रमानेन श्रीवार शुभ नक्षत्र शुभ योग शुभ करण युक्ताय अस्यां शुभदितो ममोपात्त समस्त दुर्दक्षयश्वरावृत्यर्थे श्री विघ्न निवारक श्री महागणपति प्रतिष्ठापन पूजां करिष्यामि। श्री अस्य यमादेयस्य हरीष्णावदेयस्य मम सह कुटुम्बवर्गस्य स्वरोपकम् चिदङ्गं वृषभाकारं चिद्भस्मलिङ्गधारणं श्रीमहागणाधिपते नमो नमः। भस्मं परिकल्पयामि। ओम त्र्यंबकं यजामहे सुगन्धिं गन्धद्वारां दुरान्तर्ष नित्यपुष्टां करेशिणीं ईश्वते य एवं वेद योपामयतनं वेद आयतनवान् भवते यस्यामिरण्यं विन्देयं कामश्वं पुरुषानहम् अश्वपूर्वामृतमद्य अस्तिनादप्रबोधिने श्रियं देवीमुपक्वये श्रीर्मां देवीर्जुषदां कां सोऽस्मितामिरण्यप्राकार मायाञ्चे सर्वाङ्गे सुन्दरावुदशिन्दूराञ्चे कंठे जड़के मातृमुक्ता पारांचे जय देव जय कामान पूर्ति जय देव रत्नागजिता गौरा तुझ गौरे कुवरा शोभा तो बारा ऋणजुणती आवावे चरणी दागरिया जय देव जय मंगलमूर्ते ओ श्री देव लंबोदर पीतांबर पुनिरवंदन सरळतोंड वक्रतुंड त्रिनयन सहस्रावार्ता वार्तावे सजना संकष्टे पावावे निर्वाणी रक्षिवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय परमेश्वराय सदाशिवाय श्रीमन्महादेवाय नमः। ओम वागर्ताय संप्रत्यो वागर्ता विवर्तये जगदर्पितो वन्दे पार्वती परमेश्वर। ओम शिवसाम्बजय नमः पार्वती पदे शिव हर हर महादेव नमः पार्वती पदे शिव हर हर महादेव। अक्षत गौतम प्रथम वंदन करूया बाप्पाला सृष्टी पालन करता जय श्री गणराया संकट हरुनी ठेवी सुखात भक्तांना सर्वांचा लाडका देवा गणराया देव बाप्पा लाखात एक माझा देव बाप्पा तुझ्या विना माझा कोण बाप्पा देव बाप्पा ज्ञानाचा देवता देव बाप्पा लाखात एक माझा देव बाप्पा ಮುದ್ಗಲ್ ಪಟ್ಟಣ ಬಸ್ ನಿಲ್ದಾಣದಲ್ಲಿ ಮಹಿಳೆಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಮಹಿಳೆ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಭಾನುವಾರ ಬೆಳಗ್ಗೆ ಜರುಗಿದೆ. ಮುದ್ಗಲ್ ಪಟ್ಟಣ ಬಸ್ ನಿಲ್ದಾಣದಲ್ಲಿ ಮಹಿಳೆಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದು ಮಹಿಳೆ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಭಾನುವಾರ ಬೆಳಗ್ಗೆ ನಡೆದಿದೆ. ಲಕ್ಷ್ಮೀಬಾಯಿ ತಂದೆ ಯಲ್ಲಪ್ಪ ಮುಗುಚಗೇರಿ 45 ವರ್ಷ ಎಂಬಾಕೆ ಸಾವನ್ನಪ್ಪಿದ್ದಾಳೆ. ಸಂಬಂಧಿಕರ ಮನೆಯಿಂದ ಬಸ್ ಸ್ಟ್ಯಾಂಡ್ ಮೂಲಕ ಅವರ ಸ್ವಂತ ಮನೆಗೆ ಬರುವಾಗ ರಸ್ತೆ ದಾಟುತ್ತಿದ್ದಾಗ ಬಾಗಲಕೋಟೆಯಿಂದ ರಾಯಚೂರಿಗೆ ತೆರಳುವ ಕೆಎಸ್ಆರ್ಟಿಸಿ ಬಸ್ ಕ್ರಾಸ್ ಮಾಡುವಾಗ ಪ್ರಯತ್ನದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಲಕ್ಷ್ಮೀಬಾಯಿ ಮೇಲೆ ನುಗ್ಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಈ ಕುರಿತು ಮುದ್ಗಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಪೆಕ್ ಕೋವಿಡ್ ವಾರ್ಡ್ಗಳಿಗೆ ನುಗ್ಗಿದ ಹಂದಿಗಳು, ಎಚ್ಚೆತ್ತ ಆಡಳಿತದಿಂದ ಹಂದಿಗಳ ಸಾಗಣೆ, ತ್ಯಾಜ್ಯ ವಿಲೇವಾರಿ ಮಾಡಿ ಸ್ವಚ್ಛತೆ. ಶಾಲೆಗಳನ್ನು ಪ್ರಾರಂಭಿಸುವ ವಿಷಯವಾಗಿ ಸರ್ಕಾರ ಸ್ಪಷ್ಟ ನಿರ್ಧಾರ ಕೈಗೊಳ್ಳಲಿ, ಇಲ್ಲ ಶೂನ್ಯ ಶೈಕ್ಷಣಿಕ ವರ್ಷವೆಂದು ಘೋಷಿಸಲಿ. ರಾಜಾ ಶ್ರೀನಿವಾಸ್.
ಕಲಾನೆ ಕೇಂದ್ರೀಯ ಗಜಾನನ ಸಮಿತಿ ವತಿಯಿಂದ 38ನೇ ಗಜಾನನ ಮೂರ್ತಿಯ ಪ್ರತಿಷ್ಠಾಪನೆ. ನವೋದಯ ಸೆಂಟ್ರಲ್ ಶಾಲೆಯಲ್ಲಿ ದುಬಾರಿ ಶುಲ್ಕ ವಸೂಲಿ ವಿರೋಧಿಸಿ ಪಾಲಕರಿಂದ ಪ್ರತಿಭಟನೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಅಧಿಕ ಶುಲ್ಕ ವಸೂಲಿ ವಿರೋಧಿಸಿ 24ರಂದು ಪ್ರತಿಭಟನೆ. ರಾಜೇಶ್ ಕುಮಾರ್. ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ ಆರ್ಭಟ, 81 ಜನರಲ್ಲಿ ಸೋಂಕು ಪತ್ತೆ. ಕೃಷ್ಣಾ ನದಿಯಲ್ಲಿ ನೀರು ಇಳಿಕೆ, ಶೀಲಹಳ್ಳಿ ಹೂವಿನಹಡಗಿ ಸೇತುವೆ ಸಂಚಾರಕ್ಕೆ ಮುಕ್ತ. ಮಾಜಿ ಶಾಸಕ ಸೈಯದ್ ಯಾಸಿನ್ರಿಂದ ನಗರ ಪ್ರದಕ್ಷಿಣೆ, ಹದಗೆಟ್ಟ ರಸ್ತೆಗಳ ದುರಸ್ತಿಗೆ ಒತ್ತಾಯ. ಮತ್ತು ಮುದ್ಗಲ್ನಲ್ಲಿ ಬಸ್ ಡಿಕ್ಕಿಯಾಗಿ ಮಹಿಳೆ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳಂತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯಿಸಿದವರು ಶ್ರೀ ಕೃಷ್ಣ ಅಕಾಡೆಮಿ PU ಕಾಲೇಜ್. ಓನ್ಲಿ ಸಕ್ಸಸ್ ನಥಿಂಗ್ ಇಲ್ಸ್. COVID-19 infections combat ready campus. Admissions open for 2020-21. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್, ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಸಾರಾಂಗ್ ಬಜಾರ್, ನೇತಾಜಿ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9242830580. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ. Admissions are open. No fashion, no donation. We believe only in quality education. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್, JEE ಮತ್ತು 2020ರ ದ್ವಿತೀಯ PU ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. India's #1 preschool chain.